ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶಿವಲೀಲಾ. ನಾನು ಇವತ್ತು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. 2 ಚಮಚದಷ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನ್ ಆಗುತ್ತದೆ ಮೊಸರು. ಆ ಕೆನೆಯ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದರ ಜೊತೆಗೆ ನನ್ನ ಕಿರು ಪರಿಚಯ. ನನ್ನ ಹೆಸರು ಶಿವಲೀಲಾ ಮಂಜುನಾಥ್ ರೆಡ್ಡಿ ತಿಮ್ಮಣ್ಣನವರಂತ. ನನ್ನ ಕೊಟ್ಟಿದ್ದು ರಾಣೆಬೆನ್ನೂರು. ನಾನಿವಾಗ ನಮ್ಮ ಮಮ್ಮಿ ಮನೆಯೊಳಗೆ ಇರ್ತೀನಿ, ತವ್ರ ಮನೆಯೊಳಗೆ. ನಮ್ಮ ಹಸ್ಬೆಂಡು ಇಲ್ಲೇ ಹಿರೇಗುಂಜುಳದೊಳಗೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ. ಇದು ಕೊತ್ತಂಬರಿ ಪುಡಿ, ಇದು ಜೀರಿಗೆ, ಅದು ಚಿಕನ್ ಮಸಾಲ, ಅದು ಗರಂ ಮಸಾಲ, ಅದು ಖಾರದ ಪುಡಿ. ಅದನ್ನಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಾನು 2 ವರ್ಷದೊಳಗಿದ್ದಾಗ ನಮ್ಮ ಪಪ್ಪ ತೀರ್ಕೊಂಡ್ರು. ಹಾಗಾಗಿ ನಾನು ಒಬ್ಬಳೇ ಇರೋದು. ನಮ್ಮ ಮದುವೆ ಆಗಿ ಈ ಮೇಕ 8 ಇಯರ್ಸ್ ಕಂಪ್ಲೀಟ್ ಆಗ್ತಾವೆ. ಆಫ್ಟರ್ ಮ್ಯಾರೇಜ್ ಇಲ್ಲೇ ನಮ್ಮ ತವ್ರ ಮನೆಯೊಳಗೆ ನಾನು ಇರೋದು. ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನನಗಿವಾಗ 5 ವರ್ಷದ್ದು ಒಬ್ಬಳು ಮಗಳಿದ್ದಾಳೆ, 10 ಮಂತ್ಸದ್ದು ಒಬ್ಬನು ಮಗ ಇದ್ದಾನೆ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕಿಟ್ಕೊಳ್ತೀನಿ. ನಮ್ಮೂರು ನಮ್ಮ ಮಮ್ಮಿ ಗಂಡನ ಮನೆ ರೋಣ ಅಂತಂದು, ರೋಣ ತಾಲೂಕು ಸೌಡಿ ಊರು. ನಮ್ಮ ಪಪ್ಪ ತೀರ್ಕೊಂಡ್ಮೇಲೆ ನಮ್ಮ ಅಜ್ಜಿ ತವ್ರ ಮನೆಯೊಳಗೆ ಬಂದದೀವಿ ನಾವು. ಅದಕ್ಕೆ ಮೊಗ್ಗು ಮತ್ತು ಒಂದಿಷ್ಟು ಚಕ್ಕೆ ಹಾಕಿದ್ದೀನಿ. ಒಂದು ಸಣ್ಣ ಸಣ್ಣ ಪೀಸು ಪಲಾವ್ ಎಲೆ ಹಾಕಿದ್ದೀನಿ ಅದಕ್ಕೆ ಮಸಾಲೆ. ಇದಕ್ಕೆ ಆನಿಯನ್ ಹಾಕ್ಕೊತಿದ್ದೀನಿ ಒಗ್ಗರಣೆಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ನಾ 2 ವರ್ಷ ಒಳಗಿದ್ದಾಗ ನಮ್ಮ ಪಪ್ಪ ತೀರ್ಕೊಂಡ್ರಲ್ಲ, ಹಾಗಾಗಿ ನಮ್ಮ ಮಮ್ಮಿ ಅಲ್ಲಿ ಚೌಡಿ ಬಿಟ್ಟು ಇಲ್ಲಿ ಈ ಕಡೆ ನಮ್ಮ ಅಜ್ಜಿ ತವ್ರ ಮನೆಯೊಳಗೆ ಬಂದರು, ಹೊಸಳ್ಳಿ ಒಳಗೆ. ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ದೊಡ್ಡದು ಟೊಮೆಟೊ ಹೆಚ್ಕೊಂಡಿದ್ದೆ, ಅವನ್ನ ಹಾಕ್ಕೊಂಡಿದ್ದೀನಿ. ಇವು ಕ್ಯಾಪ್ಸಿಕಮ್ಮು, ಇದು ಖಾರ ಇರಲ್ಲ ಆ ಕ್ಯಾಪ್ಸಿಕಮ್. ಇವು ಒಂದು ದೊಡ್ಡದು ಕ್ಯಾಪ್ಸಿಕಮ್, ಅದನ್ನ ಹೆಚ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಇವಾಗ ಆ ಕಲಸಿಟ್ಟಿರುವಂಥ ಮೊಸರನ್ನ ಹಾಕಿ ಕಲಸಿಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊತೀನಿ ಇದಕ್ಕೆ. ಇದು ಹಳ್ಳಿ ಸ್ಟೈಲ್ ಪನ್ನೀರ್ ಮಸಾಲ ಅಂತಲೇ ಹೇಳ್ಬೋದು. ಯಾಕಂದರೆ ವೆರೈಟಿ ಏನಾದರೂ ಬೇರೆ ಏನಾರು ಹಾಕಿ ಮಾಡಬೇಕು ಅಂತಂದ್ರೆ ಹಳ್ಳಿ ಒಳಗೆ ಸಿಗೋದಿಲ್ಲಲ್ಲ. ಇರುವಂಥವನ್ನ ಯೂಸ್ ಮಾಡಿಕೊಂಡು ಈ ಥರ ನಾವು ಮಾಡಿರ್ತೀವಿ. ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾನು ನಿನ್ನೆ ಪನ್ನೀರನ್ನು ಮಾಡಿದ್ದೆ, ಆ ವಿಡಿಯೋದ ಅಪ್ಲೋಡ್ ಮಾಡಿದ್ದೀನಿ. ಅದೇ ಪನ್ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಈ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please support my mummy.
ಒಂದೆರಡು ನಿಮಿಷ ಬಾಯ್ಲ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಬೇಕು. ಥ್ಯಾಂಕ್ ಯು ಫಾರ್